ಪ್ರತಿ ವರ್ಷ ಸಂಪ್ರದಾಯದಂತೆ ಮಲ್ಲೂರಹಟ್ಟಿ ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿ ಜಾತ್ರೆಯನ್ನು ಆಚರಿಸುತ್ತಾ ಬಂದಿದ್ದೇವೆ ಎಂದು ಹಿರೇಮಠ ಮಹಾಂತೇಶ ಸ್ವಾಮಿಗಳು ಹೇಳಿದರು. ಭಾನುವಾರ ಅವರು ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೂರಹಟ್ಟಿ ಗ್ರಾಮದ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಅಣ್ಣ ತಮ್ಮಗಳ ಹಿರಿಯರು ವಿಶೇಷ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ನಂತರ ಮಾತನಾಡಿದರು. ಮಲ್ಲೂರಹಟ್ಟಿ ಶ್ರೀ ಬನಶಂಕರಿ ದೇವಿ ಜಾತ್ರೆಯು ನಮ್ಮ ಪೂರ್ವಿಕರ ಕಾಲದಿಂದಲೂ ಆಚರಿಸುತ್ತಾ ಬಂದಿದ್ದೇವೆ. ಈ ಬಾರಿ ಉತ್ತಮ ಮಳೆ ಬೆಳೆ ಆದ ಕಾರಣ ಈ ವರ್ಷ ಅದ್ದೂರಿಯಾಗಿ ಶ್ರೀ ಬನಶಂಕರಿ ದೇವಿ ಜಾತ್ರೆಯನ್ನು ಆಚರಿಸಲಾಗಿದೆ. ಶುಕ್ರವಾರ ಶ್ರೀ ದೇವಿ ಉಲಾಯಿ, ಕಂಕಣ ಧಾರಣೆ, ಗಣಪತಿ ಪೂಜೆ, ಮಂಟಪ ಪೂಜೆ, ಶನಿವಾರ ಗಂಗಾ ಪೂಜೆ, ಗೊಂಚಿಗಾರ್ ಮನೆಯಿಂದ ಗುಡಿಗೆ ಬಲಿ ಅನ್ನ ಹಾಕಿ ಮಧ್ಯಾಹ್ನ 12 ಗಂಟೆಗೆ ಶ್ರೀ ದೇವಿಗೆ ಒಳ್ಳೆ ಪೂಜೆ ಹೊರಡುವುದು, ಹೊಳೆ ಪೂಜೆ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವುದು, ಅದ್ದೂರಿ ಮೆರವಣಿಗೆಯ ಮೂಲಕ ರಾತ್ರಿ 8 ಗಂಟೆಗೆ ಗ್ರಾಮಕ್ಕೆ ಶ್ರೀ ದೇವಿಯನ್ನ ಕರೆತಂದು ತೂಗು ಮಂಚದಲ್ಲಿ ಪವಡಿಸುವುದು, ರಾತ್ರಿ ಮದಾಲಾಸಿ ನಂತರ ದೀಪ ಬೆಳಗುವುದು. ಇದೇ ದಿನ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಿದ್ದು, ಇನ್ನು ಭಾನುವಾರ ಓಕಳಿ ನಂತರ ಸಕಲ ಬಿರುದಾವಳಿಗಳೊಂದಿಗೆ ದೇವಿಯನ್ನ ಗುಡಿ ತುಂಬುವುದು. 11 ಗಂಟೆಗೆ ಅಣ್ಣ ತಮ್ಮಗಳ ಇದೇ ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ಜಾತ್ರೆಗೆ ತೆರೆ ಬೀಳಲಿದೆ ಎಂದರು. ಇನ್ನು ಮಲ್ಲೂರಹಟ್ಟಿ ಶ್ರೀ ಬಾಳೆ ಬಂದಮ್ಮ ಸೇವಾ ಸಮಿತಿ ಅಧ್ಯಕ್ಷ ಬಿ ಶಂಕರಪ್ಪ ಮಾತನಾಡಿದರು. ಬನಶಂಕರಿ ದೇವಿ ಆಶೀರ್ವಾದದಿಂದ ಮಲ್ಲೂರಹಟ್ಟಿ ಗ್ರಾಮದಲ್ಲಿ ಉತ್ತಮ ಮಳೆ ಬೆಳೆ ಸಮೃದ್ಧಿ ನೀಡಲಿ ಮತ್ತು ಗ್ರಾಮಕ್ಕೆ ಶಾಂತಿ ನೆಮ್ಮದಿ ತರಲಿ ಎಂದರು. ಇದೇ ಸಂದರ್ಭದಲ್ಲಿ ಶ್ರೀ ಬಾಳೆ ಬಂದಮ್ಮ ದೇವಸ್ಥಾನ ಸೇವಾ ಸಮಿತಿ ಮಲ್ಲೂರಹಟ್ಟಿ ಗ್ರಾಮದ ಉಪಾಧ್ಯಕ್ಷ ಎಂಬಿ ನಿಜಲಿಂಗಪ್ಪ, ಕಾರ್ಯದರ್ಶಿ ಎಸ್ ತಿಪ್ಪೇಸ್ವಾಮಿ, ನಿರ್ದೇಶಕರಾದ ಎಂ ಅರುಣ್ ಕುಮಾರ್, ಎಂಎಸ್ ವಸಂತ್, ಎಂಟಿ ಶಿವರಾಜ್, ಎಂಬಿ ರುದ್ರಮುನಿ, ಎಂವಿ ನಾಗೇಂದ್ರಪ್ಪ, ಎಂ ಮುಷ್ಟೂರಪ್ಪ, ಬಸವರಾಜ್, ಎಚ್ಎಸ್ ಅಜ್ಜಯ್ಯ, ಪೂಜಾರಿ, ತಿಪ್ಪೇಸ್ವಾಮಿ ಸೇರಿದಂತೆ ಮಲ್ಲೂರಹಟ್ಟಿ ಸಮಸ್ತ ಗ್ರಾಮಸ್ಥರು ಇದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ನಾಯಕನಹಟ್ಟಿ ವಾಸಿ ಹಿರೇಮಠದ ಮಹಾಂತೇಶ ಸ್ವಾಮಿಗಳ ಇವರ ನೇತೃತ್ವದಲ್ಲಿ ಶ್ರೀ ಮಲ್ಲೂರಹಟ್ಟಿ ಗ್ರಾಮದ ಬನಶಂಕರಿ ದೇವತಾ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದ ಪದ್ಧತಿಯಂತೆ ಅದ್ದೂರಿಯಾಗಿ ನೆರವೇರುತ್ತೆ ಎಂದು ಹಿರಿಯರು ಮಾಡಿರುವುದರಿಂದ ಪ್ರತಿಯೊಂದು ಅಣ್ಣ ತಮ್ಮಗಳು ಕಲಿತು ಹಿರಿಯರನ್ನು ಮಾಡಿಕೊಳ್ಳುತ್ತೇವೆ. ಈ ಒಂದು ಜಾತ್ರೋತ್ಸವದಲ್ಲಿ ಏನೇನು ಕಾರ್ಯಕ್ರಮಗಳು ನಡೆದವು ಸರ್? ಏನೇನು ಕಾರ್ಯಕ್ರಮಗಳು ನಡೆದವು? ಶುಕ್ರವಾರ ದಿನ ಉಲಾಯಿ ಆಡಿರುತ್ತೆ, ಕಂಕಣಧಾರಣೆ ಉಲಾಯಿ ಎಲ್ಲ ನಡೆಯುತ್ತೆ. ಶನಿವಾರ ದಿನ ದೇವಿ ಹೊಳೆ ಪೂಜೆಗೆ ಹೋಗಿ ಬಂದು ರಾತ್ರಿ 8 ಗಂಟೆಗೆ ಗುಡಿ ತುಂಬಿರುತ್ತೆ. ತೂಮನ ಸಮಯದಲ್ಲಿ ಪೌಡಿಸಿರುತ್ತೆ. ಈ ದಿನ ಮಹಾಮಂಗಳಾರತಿಯೊಂದಿಗೆ ಗುಡಿ ಪ್ರವೇಶ ಮಾಡಿದ್ದಾರೆ. ಈಗ ನೆರವೇರುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಮುಂದುವರ್ಸ್ಕೊಂತ ಬರ್ತಾ ಇದ್ವಿ. ಪ್ರತಿ ವರ್ಷ ಮಾಘ ಮಾಸದ ಯಾವತ್ತು ಮಾಘ ಮಾಸದಲ್ಲಿ ಶುಕ್ಲ ಪಕ್ಷ ತಿಥಿಯಂದು ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿಕೊಂಡು ಶ್ರೀ ಮನೆಗೆ ಹೋಗಿ ಕಾರ್ಯಕ್ರಮ ನಡೆಸಿಕೊಂಡು ಮನೆಯಿಂದ ಬಂದು ತನ್ನ ತೂಗು ಮಂಚದಲ್ಲಿ ಪವಾಡದಿಂದ ಭಾನುವಾರ ಬೆಳಗ್ಗೆ ಗುಡಿ ತುಂಬಿ ಮತ್ತು ದಾಸೋಹದೊಂದಿಗೆ ಮುಕ್ತಾಯವಾಗಿದೆ.